ಆಯಿಲ್ ಕೆಮಿಕಲ್ ಇವೆಂಟ್ ಮಾಡ್ತಾ ಇದ್ದೀವಲ್ಲ. ದಿಸ್ ಇಸ್ ಕೊಲ್ಯಾಬರೇಟೆಡ್ ವಿತ್ ಬೆಂಗಳೂರು ಹುಡುಗರು ಮತ್ತು ವಿನಾಯಕ ಗೆಳೆಯರ ಬಳಗ ಇಂದ. ಸೊ ಐ ಥಿಂಕ್ ಐ ಸ್ಟಾರ್ಟ್ ವಿತ್ ದಿಸ್ which protects our trees, storage of water, and protects the trees with the insects. ಸೊ ನಮ್ಮ ವಿನೋದ್ ಅವರು ಇದರ ಮೇಯ್ನ್ ವಿನೋದ್ ಅವರು ಅಂತಂದರೆ ರೆಪ್ರೆಸೆಂಟೇಷನ್. ಸೊ ಹಾಗಾಗಿ ವಿನೋದ್ ಅವರು ಅಂತ ನಾವು ವಿನೋದ್ ಅವರು ಅಂತ ತಗೊಂಡಾಗ ದಟ್ ಮೀನ್ಸ್ ಬ್ಯಾಂಗ್ಳೂರು ಹುಡುಗರು ಹುಡುಗಿರು ಹುಡುಗರು ಅಂತ ಆಗ್ತಿರಲ್ಲ ಯಾವಾಗ ಸ್ಟಾರ್ಟ್ಅಪ್ ಮಾಡಿದ್ದವರು ನಾವೆಲ್ಲ ಜಾಯ್ನ್ ಆಗಿಲ್ಲ. 65 ಇಯರ್ಸ್ ಇರೋರು ಬೆಂಗಳೂರು ಹುಡುಗರಿದ್ದಾರೆ. ಹಾಗಾಗಿ ಈಗ ವಿನೋದ್ ಇದು ಯಾಕೆ ತಲೆಯಲ್ಲಿ ಆಲೋಚನೆ ಬಂತು, ಯಾಕೆ ಇನಿಷಿಯೇಟಿವ್ ತೊಗೊಂಡು, ಯಾಕೆ ಮಾಡಿದ್ವಿ ಅನ್ನೋ ವಿಚಾರನ ತಿಳಿಸ್ತಾರೆ. ಇವತ್ತಿನ ದಿವಸ ಇದೇ ಕಾರ್ಯಕ್ರಮಕ್ಕೆ ನಮ್ಮ ವಿನಾಯಕ ಗೆಳೆಯರ ಬಳಗ ಅಂದರೆ ಇಲ್ಲಿ ಲೋಕಲ್ಸ್ ನಮ್ಮ ಟೀಚರ್ಸ್ ಕಾಲೋನಿಯ ತುಂಬ ಆ್ಯಕ್ಟಿವ್ ಇರ್ತಕ್ಕಂತಹ ಒಂದು ತಂಡ, ರಾಮು ಮತ್ತು ನಮ್ಮ ಅಧ್ಯಕ್ಷರು ಅವ್ರ ಸ್ನೇಹಿತರೆಲ್ಲ ಬಂದಿದ್ದಾರೆ. ಅವ್ರಿಗೂ ಇದು ನಮಗೆ ಸ್ವಾಗತ. ವಿನೋದ್ ಮಾತಾಡಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ಒಬ್ಬೊಬ್ಬರು ನನ್ನ ಕಡೆಯಿಂದ ಬಂದಿದ್ದೀವಿ. ಬೆಂಗಳೂರಿನ ಕಂಪ್ಲೀಟ್ ಹೃದಯ ಭಾಗದಿಂದ ಇರೋದು ಎಕ್ಸ್ಟ್ರೀಮ್ ಒಂದು ಔಟ್ಸ್ಕಟ್ಸ್ ಇರೋರ್ಗೂ ಎಲ್ಲರೂ ಬಂದು ಒಂದು ಸೇರಿದ್ದೀವಿ ಒಂದು ಒಳ್ಳೆ ಕೆಲಸಕ್ಕೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು ನಾವು ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ದು ಅಂತ ಹೇಳಿದ್ರೆ ಕೂಲ್ ಟ್ರೀ ಕ್ಯಾಂಪೇನ್ ಇದೆ. ಹೆಸರು ಹೇಳ್ದಂಗೆ ನಿಮಗೆ ಕೂಲ್ ಟ್ರೀ ನಾವು ನಾರ್ಮಲಾಗಿ ನಾವು ತಂಪು ಮಾಡ್ಕೊಳ್ತೀವಿ ಬೇಸಿಗೆ ಕಾಲದಲ್ಲಿ. ನಾವು ಒಂದು ಜೀವಿ ಅಂದಮೇಲೆ ಮರನೂ ಕೂಡ ಒಂದು ಜೀವಿ. ಸೊ ನಮಗೆ ಹೆಂಗೆ ಸೆಕೆ ಅಥವಾ ಸನ್ ಸ್ಟ್ರೋಕು ಸನ್ ಬರ್ನ್ ಅಂತ ಎಲ್ಲ ಏನು ಹೇಳ್ತೀವಿ, ಅದೇ ಥರ ಜೀವಿ ಅಂದಮೇಲೆ ಪ್ರತಿಯೊಂದಕ್ಕೂ ಆಗೇ ಆಗುತ್ತದೆ. ಸೊ ಹಾಗಾಗಿ ಮರಗಳಿಗೂ ಆಗುತ್ತೆ. ಸೊ ಆ ತಡೆಗಟ್ಟೋ ನಿಟ್ಟಿನಲ್ಲಿ ನಮ್ಮ ಒಂದು ಈ ಕ್ಯಾಂಪೇನ್ ಮಾಡ್ತಾ ಇದ್ವಿ. ಇದು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ತಂಡದಲ್ಲಿ ಒಂದು ಪುಟ್ಟ ಹುಡುಗ ಇದ್ದಾನೆ, 10 ವರ್ಷದ ಹುಡುಗ ಋತ್ವಿಕ್ ಅಂತ. ಆ ಹುಡುಗನಿಗೆ ಹೈವೇನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಮಮ್ಮಿ ಜೊತೆ ನೋಡ್ತಾನೆ. ನೀವೆಲ್ಲ ಗಮನಿಸಿದ್ರೆ ಹೈವೇಗಳಲ್ಲಿ ಬಿಳಿ ಕಲರು ಮತ್ತು ರೆಡ್ ಕಲರ್ ಸುಣ್ಣ ಹೊಡೆದಿರ್ತಾ ಇತ್ತು ಮರಗಳಿಗೆ. ಅದನ್ನ ಅವ್ನು ನೋಡ್ತಾನೆ. ಆಮೇಲೆ ಸಿಟಿಗೆ ಮತ್ತೆ ವಾಪಸ್ ಬಂದಮೇಲೆ ಆ ಮನೆಗಳ ಅವ್ನ ಮನೆ ಹತ್ರ ಇರೋ ಸುತ್ತಮುತ್ತ ಮರಗಳು ನೋಡಿದ್ರೆ ಏನು ಹೊಡೆದಿರಲ್ಲ. ಇದು ಯಾಕೆ ಅಂತ ಕೇಳಿದಾಗ ಅವ್ರ ಮಮ್ಮಿ, ಅವನು ನಮ್ಮ ಟೀಮವರೇನೆ, ಆ ಹುಡುಗ ಕೂಡ 10 ವರ್ಷ ಆದರೂ ಕೂಡ ನಮ್ಮ ಟೀಮಲ್ಲಿ 10 ವರ್ಷದಿಂದ 60 ವರ್ಷ ತೊಗೊಂಡಿದ್ದೀವಿ. ಅವ್ನು ಕೇಳ್ತಾನೆ, ಬಂದ್ಬಿಟ್ಟು ಮತ್ತೆ ನಮ್ಮ ಟೀಮಲ್ಲಿ ಅವ್ನು ಮೀಟಿಂಗ್ ಇದ್ದಾಗ ಅವಾಗ ಹೇಳ್ತಾನೆ, ಅಂಕಲ್ ನಾವು ಕೂಡ ಈ ಥರ ಮಾಡೋಣ, ಬಣ್ಣ ಹೊಡೆಯೋಣ ಅಂತ. ಆಗ ನಾವು ನಮ್ಮ ರೇಂಜ್ ಫಾರೆಸ್ಟ್ ಆಫೀಸರ್ನ ವಿಚಾರಿಸ್ತೀವಿ ಏನಿದು ಅಂತ. ಆ್ಯಕ್ಚುಲಿ ಸುಣ್ಣನೇನಾ ಅಂತ ಅಂದ್ಕೊಂಡ್ವಿ ನಾವೆಲ್ಲ. ಆ್ಯಕ್ಚುಲಿ ಬರೀ ಪೇಂಟ್ ಅಂದ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ಇಟ್ ಸ್ಟಾರ್ಟೆಡ್ ಆಲ್ ಪೇಂಟ್. ಎಷ್ಟೋ ಜನ ಗೊತ್ತಿಲ್ಲ ನಮಗೆ. ಸೊ ಈ ಪೇಂಟ್ ಏನು, ಮತ್ತು ನಾವು ಎಷ್ಟು ದಿನ ಕ್ಯಾಂಪೇನ್ ರನ್ ಮಾಡಿದ್ವಿ, ಇದುವರೆಗೂ ಎಷ್ಟು ಮರಗಳನ್ನ ರೀಚ್ ಮಾಡಿದ್ದೀವಿ, ಇದರದ ಅಡ್ವಾಂಟೇಜಸ್ ಏನು ಅನ್ನೋದನ್ನ ನಮ್ಮ ಪ್ರೇಮ್ ಅವರು ಇವಾಗ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸೊ ನಾವು ಈ ಕ್ಯಾಂಪೇನ್ ವಾಪಸ್ ನಮಸ್ಕಾರ ಅನ್ಬೇಕಲ್ವಾ? ಮೊದಲಿಗೆ ನಾವು ಇದು 4ನೇ ವಾರ, ಇದು 5ನೇ ವಾರ ಇದು ಮಾಡ್ತಾ ಇರೋದು. ಮೊದಲನೇ ವಾರ ನಾವು ಯಲಹಂಕಲ್ ಮಾಡಿದ್ವಿ, 2ನೇ ವಾರ ನಾವು ಇಂದಿರಾನಗರಲ್ಲಿ ಮಾಡಿದ್ವಿ, 3ನೇ ವಾರ ನಾಗರಬಾವಿ, ಮೊನ್ನೆ ಲಾಸ್ಟ್ ವೀಕಲ್ಲಿ ಶಾಂತಿನಗರಲ್ಲಿ ಮಾಡಿದ್ವಿ. ಈ ಕೂಲ್ ಟ್ರೀ ಕ್ಯಾಂಪೇನ್ ಏನಕ್ಕೆ ಮಾಡ್ತಾ ಇರೋದು ಅಂದರೆ, ಯೂಶಲ್ ಆಗಿ ನಾವು ಮರಗಳು ನೋಡಿದಾಗ ಗೆದ್ಲಿಡ್ದಿರುತ್ತಲ್ವಾ. ಸೊ ಗೆದ್ಲಿಡ್ದಾಗ ಏನಾಗುತ್ತೆ, ಈ ಹುಳಗಳೆಲ್ಲ ಏನು ಮಾಡ್ತವೆ ಅಂದರೆ, ಈ ಮೇಲ್ಭಾಗದಲ್ಲಿರೋ ಸ್ಕಿನ್ ಅಂತ ಏನು ಹೇಳ್ತೀವಲ್ಲ ಮರದ್ದು, ಅದು ತಿನ್ಕೊಂಡು ಹೋಗ್ತಾ ಇರುತ್ತೆ. ಅದು ಯೂಶಲಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಒಂದು ಮರನೇ ಬೇಕಾದ್ರೆ ಅದನ್ನು ಹಾಳು ಮಾಡಿಬಿಡುತ್ತೆ. ಅದು ಏನಕ್ಕಂದರೆ ಅದು ತಿನ್ಕೊಂಡು ಏನಾಗ್ಬಿಡುತ್ತೆ, ಮರಕ್ಕೆ ನೀರು ಅಂಶ ಯಾವುದು ಹೋಗೋದಿಲ್ದಿರೋ ಹಾಗೆ ಮಾಡಿಬಿಟ್ಟು ಆ ಮರಗಳೆಲ್ಲನೂ ಫುಲ್ ಡ್ರೈ ಆಗೋಗಿ ಹೋಗ್ಬಿಡುತ್ತೆ. ಫಸ್ಟು ಎಲೆಗಳು, ಆಮೇಲೆ ಮರನೇ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇದೊಂದು ಈ ಕೂಲ್ ಟ್ರೀ ಕ್ಯಾಂಪೇನ್ ಏನು ಮಾಡ್ತಾಯಿದ್ದೀವಿ ತುಂಬ ಉಪಯೋಗ ಆಗುತ್ತೆ. ಅಷ್ಟಲ್ದಿರ ನೀವು ರಾತ್ರಿ ಹೊತ್ತು ನೀವೇನೋ ಗಾಡಿ ಓಡಿಸ್ಬೇಕಾದ್ರೆ ಹೈವೇ ರೋಡಲ್ಲಿ ಮರಗಳು ಸಡನ್ನಾಗಿ ಯಾರಿಗೂ ಗೊತ್ತಾಗೋದಿಲ್ಲ ಲೈಟ್ ಹೊಡೆದ್ರೂ. ಈ ವೈಟ್ ಕಲರ್ ನಾವೇನು ಮರಕ್ಕೆ ಹೊಡಿತೀವಲ್ವಾ, ಸೊ ಅದರಿಂದ ನಮಗೆ ಆಕ್ಸಿಡೆಂಟ್ ಆಗೋದು ತಪ್ಪುತ್ತೆ. ಅದು ಬಿಟ್ಟರೆ ಈ ಮರಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ, ಯೂಶಲಾಗಿ ಇವಾಗಿರೋ ಇದರಲ್ಲಿ ತುಂಬಾ ಬಿಸಿಲಿದೆ. ಸೊ ಬಿಸಿಲಿರೋದ್ರಿಂದ ಏನಾಗುತ್ತೆ, ಕೆಲವೊಂದು ಮರಕ್ಕೆ ನೀರಿನ ತೇವಾಂಶ ಇರುತ್ತಲ್ವಾ, ಸೊ ಅದರಿಂದನೇ ಮರಗಳು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಕೆಲವೊಂದು ಮರಗಳು. ಇವಾಗಿರೋ ಟೆಂಪ್ರೇಚರಲ್ಲಿ 38 ಡಿಗ್ರಿ 40 ಡಿಗ್ರಿ ಆ ಥರ ಏನಿದೆಯಲ್ಲ, ಸೊ ಅದರಿಂದ ಏನಾಗುತ್ತೆ, ಮರದಲ್ಲಿರೋ ತೇವಾಂಶನೂ ಹಂಗೆ ಎವಾಪ್ರೇಟ್ ಆಗ್ತಾಯಿದೆ. ಸೊ ಅದರಿಂದ ನಾವು ಇವಾಗ ಏನು ಕೂಲ್ ಟ್ರೀ ಕ್ಯಾಂಪೇನ್ ಅಂತ ಏನು ಮಾಡ್ತಾಯಿದ್ದೀವಿ, ಯೂಶಲಾಗಿ ನಾವು ಮನ್ಸು ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಸೊ ಇವಾಗ ನಾವು ಯಾವ್ದಾದ್ರು ಬಿಸಿಲಿಗೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀಮೆಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತೀವಲ್ವಾ, ಸೊ ಏನು ನಾವು ಪ್ರೊಟೆಕ್ಟ್ ಮಾಡ್ಕೊತೀವಿ ಸ್ಕಿನ್ನು. ಸೊ ಅದೇ ಥರನೇ ಮರಗಳಿಗೂ ಜೀವ ಇರೋದ್ರಿಂದ ಸೊ ಅದಕ್ಕೂ ಪ್ರೊಟೆಕ್ಟ್ ಮಾಡ್ಕೊಬೇಕಾಗೋ ಪರಿಸ್ಥಿತಿ ಇದೆ ಇವಾಗಿರೋ ಟೆಂಪ್ರೇಚರಿಂದ, ಲೇಯರ್ಸಿತ. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈ ಕೂಲ್ ಟ್ರೀ ಕ್ಯಾಂಪೇನಿಂದ ಈ
ಪೇಂಟ್ ಹೊಡಿತಾ ಇರೋದ್ರಿಂದ ಒಂದಷ್ಟು ಲೇಯರ್ ಪ್ರೊಟೆಕ್ಟ್ ಮಾಡೋದ್ರಿಂದ ನಮಗೆ ಒಂದಷ್ಟು ಒಳ್ಳೆಯದು ಮಾಡ್ದಂಗೆ ಆಗ್ತಾ ಇದೆ. ಸೊ ಅದರಿಂದ ಈ ಕಾರ್ಯಕ್ರಮನ ನಾವು ಸ್ಟಾರ್ಟ್ ಮಾಡಿದ್ವಿ. ಈ ಮರಕ್ಕೆ ಒಂಥರ ಪೇಂಟ್ ಅಲ್ಲ, ಇದೊಂದು ಕೆಮಿಕಲ್ ಅಂತ ಹೇಳ್ತಾರೆ. ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ಆಗ ನಮ್ಗೆ ಅವರು ಅಗ್ರಿಕಲ್ಚರಲ್ ಶಾಪ್ಸ್ ಇರುತ್ತಲ್ಲ, ಫರ್ಟಿಲೈಸರ್ಸ್ ಕಂಪನೀಸ್ ಇರುತ್ತೆ. ನಮ್ಮ ಗಾಂಧಿನಗರದಲ್ಲಿ, ಮೆಜೆಸ್ಟಿಕಲ್ಲಿ, ಮಾರ್ಕೆಟ್, ಶಿವಾಜಿನಗರಲ್ಲ ಫರ್ಟಿಲೈಸರ್ ಶಾಪ್ಸ್ ಇದೆ. ಅಲ್ಲಿ ಹೋಗಿ ಕೇಳಿ ನಮ್ಗೆ ಕೊಡ್ತಾರೆ ನಿಮ್ಗೆ ಏನು ಕೆಮಿಕಲ್ ಅಂತ. ಆಗ ಅಲ್ಲಿ ಹೋಗಿ ವಿಚಾರಿಸಿದಾಗ ನಮ್ಗೆ ಗೊತ್ತಾಗಿದ್ದು, ಒಂದು ಇಲ್ಲಿ 3 ಥರ ಕೆಮಿಕಲ್ಸ್ ಇರುತ್ತೆ. ಒಂದು ಇನ್ಸೆಕ್ಟಿಸೈಡು, ಪೆಸ್ಟಿಸೈಡ್ಸು ಮತ್ತು ಇನ್ನೊಂದು ಟರ್ಮೈಟ್ಸ್ ರೆಪಲೆಂಟ್. ಸೊ ಈ 3 ಕೆಮಿಕಲ್ಸಲ್ಲಿ ಯಾವ್ದಾರ 2 ಉಪಯೋಗಿಸ್ಬೋದು. ನಾವು ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಬೆಫೆಂತ್ರಿನ್ ಅಂತ ಮತ್ತು ಇನ್ನೊಂದು ಮೆಲತೈನ್ ಅಂತ. ಈ 2 ಕೆಮಿಕಲ್ ಏನು ಮಾಡುತ್ತೆ, ಈ ಟರ್ಮೈಟ್ಸ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಮತ್ತು ಇದರಿಂದ ಯಾವುದೇ ರೀತಿಯಾದ ಮರಕ್ಕೆ ಹಾನಿ ಇಲ್ಲ, ಗ್ರೋತ್ಗೆ ಏನು ತೊಂದರೆ ಮಾಡಲ್ಲ. ಸೊ ಈ 2 ಕೆಮಿಕಲ್ಲು ಇದ್ರ ಜೊತೆ ನಾವೇನು ಅಡಿಷನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನೀಮ್ ಆಯಿಲ್. ಮೇಡಮ್ ಹೇಳಿದಂಗೆ ನೀಮ್ ಆಯಿಲ್ ಯೂಸ್ ಮಾಡ್ತೀವಿ. ಈ ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾರ್ಮಲಾಗಿ ನಮ್ಮ ವೂಂಡ್ ಏನಿದ್ರು ಮರದಲ್ಲಿ ಅದನ್ನೆಲ್ಲ ಹೀಲ್ ಮಾಡುತ್ತೆ. ಸೊ ಈ ವೂಂಡ್ನ ಹೀಲ್ ಮಾಡ್ತಾ ಇದೆ, ಟರ್ಮೈಟ್ಸ್ನ ಅವಾಯ್ಡ್ ಮಾಡ್ತಿದ್ವಿ ಕೆಮಿಕಲ್ಸು. ಅದ್ರ ಜೊತೆಗೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಲೈಫ್ ವೈಟ್ ಸಿಮೆಂಟ್ ಯೂಸ್ ಮಾಡ್ತೀವಿ. ಅದೇನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಹೀಟ್ ಏನು ಸಣ್ಣಗೆ ಬೀಳುತ್ತೆ. ನೀವು ನೋಡಿದ್ರೆ ಗಮನಿಸಿ, ಎಲ್ಲ ಮರಗಳಿಗೂ ಸಣ್ಣ ಡೈರೆಕ್ಟಾಗಿ ಸ್ಟೆಮ್ಗೆ ಬೀಳುತ್ತೆ. ನಿಮಗೆ ಮೇಲ್ಗಡೆ ಎಲ್ಲ ಬೀಳಲ್ಲ, ಯಾಕಂದ್ರೆ ಅಲ್ಲಿ ಶೇಡ್ ಇರುತ್ತೆ ಬರುತ್ತೆ. ಆ ಸ್ಟೆಮ್ಗೆ ಬಿದ್ದಾಗ ಅಲ್ಲಿಗೆ ಎವಾಪ್ರೇಷನ್ ಆಗೋದು. ಸೊ ಆಗ ಆ ಎವಾಪ್ರೇಷನ್ ಅವಾಯ್ಡ್ ಮಾಡಬೇಕಂದ್ರೆ ಹೀಟ್ಗೆ ರಿಫ್ಲೆಕ್ಟ್ ಯಾವ್ದು ಬಣ್ಣ, ವೈಟ್. ಸೊ ಆ ವೈಟ್ ಬಣ್ಣ ಮಾಡಲಿಕ್ಕೋಸ್ಕರ ಈ ಲೈಮ್ಸ್ಟೋನ್ ಯೂಸ್ ಮಾಡಬೇಕು. ಸೊ ಆಗ ಅದು ಹೀಟು ರಿಫ್ಲೆಕ್ಟ್ ಆಯಿತು, ಕೆಮಿಕಲ್ಸು ಟರ್ಮೈಟ್ಸ್ನ ಅವಾಯ್ಡ್ ಮಾಡಿತು, ನೀಮ್ ಆಯಿಲು ವುಡ್ನ ಹೀಲ್ ಮಾಡಿತು. ಸೊ ಇದಿಷ್ಟು ಕಂಪೋಸಿಷನ್ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಹಾಕ್ತೀವಿ. ಗೋಧಿ ಹಿಟ್ಟು ಏನಕ್ಕೆ ಇದೆಲ್ಲ ಹಾಕಿಟ್ಟು ಮೆತ್ಕೊಬೇಕಲ್ಲ ಮರಕ್ಕೆ. ಸೊ ಅದನ್ನು ಆರ್ಗ್ಯಾನಿಕ್ ಆಗಿ ಅದನ್ನು ಯೂಸ್ ಮಾಡ್ಕೊಂಡು ಗೋಧಿ ಹಿಟ್ಟು ಮಾಡ್ಕೊಂಡು